ನಿಮ್ಮಿಬ್ರು ಲವ್ ಸ್ಟೋರಿ ಒಂದು ಕ್ಯಾಂಡಲಿಂದ ಸ್ಟಾರ್ಟ್ ಆಯಿತು ಅಂತ. ಸೊ ಅದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ, ಯಾವ ಥರ ಆಯಿತು? ನಾನು ನಾರ್ಮಲಾಗಿ ಕ್ಯಾಂಡಲ್ ತೊಗೊಬಂದಿಟ್ಟೆ, ಆವಾಗ ಅವ್ರು ನೋಡಿ ಇಷ್ಟಪಟ್ಟಿದ್ದು ಅಂತ ಹೇಳ್ತಾರೆ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಅಂತ? ಅವರೇ ಮಾಡಿದ್ದು. ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ಅನಿಸ್ತು ಮದುವೆ ಆಗಬೇಕು ಅಂತ, ನಾವು ಮದುವೆ ಆಗೋಣ ಅಂತಲೇ ಕೇಳಿದ್ದು. ಅವರು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆ ನೀವು ಅವ್ರಿಗೆ ಫ್ಯಾನ್ ಆಗಿದ್ರಾ ಅಂತ? ಅವ್ರ ಸಿಂಪ್ಲಿಸಿಟಿಗೆ ನಾನು ಫ್ಯಾನ್ ಆಗಿದ್ದೆ. ಅಂದರೆ ಯಾರು ನೋಡಿದ್ರು ಭೇದ ಭಾವ ಮಾಡಲ್ಲ, ಎಲ್ಲನೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಜೋಡಿ ನಂಬರ್ 1ಗೆ ಬಂದಮೇಲೆ ಸಾಕಷ್ಟು ಕ್ಯೂಟ್ ಮೂಮೆಂಟ್ಗಳು ನಡೀತಾ ಇದೆ. ಸಪ್ತಪದಿ ತುಳಿಯೋದಾಗಿರ್ಬೋದು, ಅದು ಬೇರೆದು. ಸೊ ಅದೆಲ್ಲ ನೆನೆಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ಕಣ್ ತುಂಬೇ ಬರುತ್ತೆ ನನಗೆ. ನಂಗೆ ತುಂಬ ಆಸೆಗಳಿತ್ತು, ಅದು ಯಾವುದೋ ನಾವು ಮದುವೆಯಲ್ಲಿ ತುಂಬ ಅರ್ಜೆಂಟ್ ಇತ್ತು, ತುಂಬ ಜನ ಬಂದಿದ್ದರು, ಅವ್ರಿಗೂ ಡಿಸಪಾಯಿಂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಎಲ್ಲ ಸ್ಕಿಪ್ ಮಾಡಿದ್ವಿ. ಅದೆಲ್ಲನೂ ನನಗೆ ಜೋಡಿ ನಂಬರ್ 1ಅಲ್ಲಿ ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಜೋಡಿ ನಂಬರ್ 1ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಯಾವುದು ಅಂತ? ಆ್ಯಕ್ಚುಲಿ ಅವ್ರು ನನ್ನ ಜೊತೆ ಇರೋ ಎಲ್ಲ ಮೂಮೆಂಟು ಬೆಸ್ಟ್ ಮೂಮೆಂಟೇ. ಬಟ್ ತುಂಬ ಬೆಸ್ಟ್ ಮೂಮೆಂಟ್ ಅಂದರೆ ನನಗೆ ಸಪ್ತಪದಿ ನನಗೆ ತುಂಬ ಅವ್ರು ಹೇಳಿದ ಒಂದೊಂದು ಲೈನು ಅದೆಲ್ಲ ನಂಗೆ ತುಂಬ ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಜೀವನದಲ್ಲಿ. ಆ ಥರ ಈಗ ಅಲ್ಲಿ 7ಕ್ಕೂ ಒಂದೊಂದು ಲೈನ್ ಹೇಳಿದ್ರು, ನಿಮಗೆ ತುಂಬ ಇಷ್ಟವಾಗಿದ್ದು ಯಾವುದು? ತುಂಬ ಇಷ್ಟವಾಗಿಲ್ಲ ಏನಂದರೆ, ನಮಗೆ ಎಷ್ಟು ಮಕ್ಕಳಾಗ್ತಾರೋ ಗೊತ್ತಿಲ್ಲ. ಅವ್ರು ನನ್ನ ಪಾಪು ಅಂತ ಕರೀತಾರೆ. ಸೊ ಅವ್ರು ನನಗೆ ತುಂಬ ಟಚ್ಚಿಂಗ್, ನಂಗೆ ಅಳು ಬಂದಿದ್ದು ಯಾವುದಂದರೆ, ನಮಗೆ ಎಷ್ಟು ಮಕ್ಕಳಾದರೂ ಪರವಾಗಿಲ್ಲ, ನನ್ನ ಮೊದಲನೇ ಮಗು ನೀನೇ ಆಗಿರ್ತೀಯ ಅಂತ ಹೇಳಿದ್ರು. ಅದು ನಂಗೆ ತುಂಬ ಖುಷಿ ಆಯಿತು. ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನೆಲ್ಲ. ಅದು ತುಂಬ ಖುಷಿ. ತಾಯಿ ಪ್ರೀತಿ ಗಂಡನಿಂದ ಸಿಗ್ತಾ ಆ ಟೈಮಲ್ಲಿ? ಖಂಡಿತ ಸಿಕ್ತು. ನನಗೆ ನಿಜವಾಗ್ಲೂ ಪ್ರೌಡಾಗಿ ಹೇಳ್ಕೊತೀನಿ, ನಾನು ಇದ್ದು ತನಕ ಅವ್ರ ಮದುವೆ ಆದಾಗಿಂದ ನಮ್ಮ ಅಮ್ಮಂದು ನೆನಪೇ ಬರ್ದಿರೋ ಥರ ನೋಡ್ಕೋತಾ ಇದ್ದಾರೆ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ರುದ್ರಾ ಮಾಸ್ಟರ್ ಅವರ ಡ್ರೀಮ್ ಗರ್ಲ್ ಆಗಿರ್ತಕ್ಕಂತಹ ನಿರೀಕ್ಷಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಸೊ ರುದ್ರಾ ಮಾಸ್ಟರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್, ಫಸ್ಟ್ ಯಾವಾಗ ನೋಡಿದ್ದು ಅವ್ರನ್ನ? ನಾನು ನೋಡಿದ್ದು ಆ್ಯಕ್ಚುಲಿ ಈ ಮಂತೆ ಲಾಸ್ಟ್ ಇಯರ್ ನೋಡಿದೆ, ಏಪ್ರಿಲಲ್ಲಿ. ಸೊ ಒನ್ ಇಯರ್ ಆಯಿತು, ಆಗ್ತಾ ಬಂತು. ಅವ್ರಿಗೆ ನನಗೆ ಪರಿಚಯ ಆಗಿ ಒಂದು ಮದುವೆಯಲ್ಲಿ ನೋಡಿದ್ದು ನಾನು. ಸೊ ನಾನೊಂದು ಮಾತು ಕೇಳ್ಪಟ್ಟೆ, ನಿಮ್ಮಿಬ್ರು ಲವ್ ಸ್ಟೋರಿ ಒಂದು ಕ್ಯಾಂಡಲಿಂದ ಸ್ಟಾರ್ಟ್ ಆಯಿತು ಅಂತ. ಸೊ ಅದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ, ಯಾವ ಥರ ಆಯಿತು? ಆ್ಯಕ್ಚುಲಿ ಅವ್ರ ಕ್ಲೋಸ್ ಫ್ರೆಂಡು ನನ್ನ ಕ್ಲೋಸ್ ಫ್ರೆಂಡು ಇಬ್ಬರು ಮದುವೆ ಆಗಿದ್ದಾರೆ. ಸೊ ಅವ್ರ ಮನೆಗೆ ಒಂದು ಸತಿ ಬಂದಾಗ ಅಲ್ಲಿ ಕರೆಂಟ್ ಹೊಟ್ಟೋಗಿತ್ತು ಅವತ್ತು. ಆವಾಗ ನಾನು ಅದೇ ಕೋಇನ್ಸಿಡೆನ್ಸ್ ಅಷ್ಟೇ, ನಾನು ನಾರ್ಮಲಾಗಿ ಕ್ಯಾಂಡಲ್ ತೊಗೊಬಂದಿಟ್ಟೆ, ಆವಾಗ ಅವ್ರು ನೋಡಿ ಇಷ್ಟಪಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅಂದರೆ ಒಂದು ಮೂವಿ ಸೀನ್ ಥರ ಅವತ್ತು ನಡೆದಿದೆ ಅಂತ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಅಂತ? ಅವರೇ ಮಾಡಿದ್ದು. ಅವ್ರು ಆ್ಯಕ್ಚುಲಿ ನಂಗೆ ಪ್ರಪೋಸೇ ಮಾಡಿಲ್ಲ, ಅವ್ರು ಡೈರೆಕ್ಟ್ ನಂಗೆ ಮದುವೆಗೆ ಕೇಳಿದ್ದು. ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ಅನಿಸ್ತು ಮದುವೆ ಆಗಬೇಕು ಅಂತ, ನಾವು ಮದುವೆ ಆಗೋಣ ಅಂತಲೇ ಕೇಳಿದ್ದು. ಸೊ ಅವಾಗ ಶಾಕ್ ಆಯಿತಾ, ಸರ್ಪ್ರೈಸ್ ಆಯಿತಾ, ಏನು ಅನ್ನಿಸ್ತು ಅಂತ? ತುಂಬಾ ಶಾಕ್ ಆಯ್ತು ನನಗೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ರುದ್ರಾ ಮಾಸ್ಟರ್ ನನ್ನನ್ನು ಕೇಳ್ತಾರೆ. ಗೊತ್ತಿತ್ತು ರುದ್ರಾ ಮಾಸ್ಟರ್ ಅಂದರೆ ಯಾವ ಥರ, ಹೇಗೆ ಅವರು ಎಷ್ಟು ಸಿಂಪ್ಲಿಸಿಟಿ ಅಂತೆಲ್ಲ ಗೊತ್ತಿತ್ತು. ಬಟ್ ನನಗೆ ನಿಜವಾಗ್ಲೂ ನಾನು ನಂಬಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಂದು 2-3 ಜನ ಬಂದು ನಂಗೆ ಗೊತ್ತಿರೋರು, ಪರಿಚಯ ಇರೋರೆಲ್ಲ ಬಂದು ಹೇಳ್ತಿರ್ತಾರೆ ರುದ್ರಾ ಮಾಸ್ಟರ್ ಕೇಳ್ತಾ ಇದ್ದಾರೆ ಅಂತ. ಆಮೇಲೆ ಯೋಚನೆ ಮಾಡಿ ನಮ್ಮ ತಂದೆ ತಾಯಿಗೆ ಹೇಳಿದ್ದು. ಸೊ ಅಂದರೆ ಇವಾಗ ಅವರು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆ ನೀವು ಅವ್ರಿಗೆ ಫ್ಯಾನ್ ಆಗಿದ್ರಾ ಅಂತ? ಅವ್ರ ಸಿಂಪ್ಲಿಸಿಟಿಗೆ ನಾನು ಫ್ಯಾನ್ ಆಗಿದ್ದೆ. ಬೇರೆ ಕೊರಿಯೋಗ್ರಾಫರ್ಸ್ನೆಲ್ಲ ಕಂಪೇರ್ ಮಾಡಿದೆ. ತುಂಬ ಸಿಂಪಲ್ ಮನುಷ್ಯರು, ತುಂಬ ಸಿಂಪಲ್. ನೀವೇ ನೋಡಿರ್ತೀರ, ಒಂದು ಟಿ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲಿ ಬೇಕಾದ್ರೂ. ಅಂದರೆ ಯಾರು ನೋಡಿದ್ರು ಭೇದ ಭಾವ ಮಾಡಲ್ಲ, ಎಲ್ಲನೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅದೆಲ್ಲ ನೋಡಿದಾಗ ಎಷ್ಟು ಒಳ್ಳೆಯವರು ಅಂತ ಆ ಥರ ಇತ್ತು. ಸೊ ಅವರು ಪ್ರಪೋಸ್ ಮಾಡಿದ ಮೇಲೆ ಸೊ ಫಸ್ಟು ಹೋಗಿದ್ದಂಥ ಪ್ಲೇಸ್ ಯಾವುದು? ಹೋಗಿದೆ ಅಂತ ನಾವು ಇನ್ನೂ ಎಲ್ಲೂ ಹೋಗೇ ಇಲ್ಲ. ಮದುವೆ ಆದಮೇಲೆ ಸುಮ್ಮನೆ ಶೂಟ್ಸ್ ಎಲ್ಲ ಬಂದುಬಿಟ್ಟಿದೆ. ತುಂಬ ಅದೇ ಬ್ಯಾಕ್ ಟು ಬ್ಯಾಕ್ ಶೂಟ್ಸು. ಜೋಡಿ ನಂಬರ್ 1 ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀವಿ. ಜೋಡಿ ನಂಬರ್ 1ಅಲ್ಲಿ ನೀವು ನೋಡಿರ್ಬೋದು, ಟೆಲಿಕಾಸ್ಟ್ ಆಗತ್ತೆ ಇವತ್ತು ತಾಜ್ ಮಹಲ್ಗೆ ಸರ್ಪ್ರೈಸಿಂಗಾಗಿ ಕರ್ಕೊಂಡು ಹೋಗಿದ್ರು. ಅದೇ ಫಸ್ಟ್ ಹೋಗಿರೋದು ನಾವು. ಜೋಡಿ ನಂಬರ್ 1ಗೆ ನೀವು ಸೆಲೆಕ್ಟ್ ಆಗ್ತಿದ್ರೆ ಅಥವಾ ನಿಮಗೆ ಕಾಲ್ ಬಂದಾಗ ಯಾವ ಥರ ಅನ್ನಿಸ್ತು? ಯಾಕಂದರೆ ಮದುವೆ ಆಗಿ ಕೆಲವು ದಿನಗಳಾಯಿತು. ಸೊ ಇಂಥ ಟೈಮಲ್ಲಿ ಹೋಗೋದು ಯಾವ ಥರ ಅನ್ನಿಸ್ತು? ಆ್ಯಕ್ಚುಲಿ ನನಗೆ ಸ್ವಲ್ಪ ಟೆನ್ಷನ್ನೇ ಇತ್ತು. ನಾನು ಯಾವತ್ತೂ ಆ ಥರ ಲೈಮ್ ಲೈಟಲ್ಲಿ ಇದ್ದ ಅಭ್ಯಾಸನೇ ಇಲ್ಲ. ಇವರಾದರೆ ಗೊತ್ತಿದ್ದು, ಇವರೇ ನನಗೆ ಇಲ್ಲ ಆಗುತ್ತೆ ಮಾಡೋಣ, ಏನಾಗಲ್ಲ, ಎಲ್ಲರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಅವರು ಅಲ್ಲಿ ಟಿ ವಿಲಿ ಹೇಳಿರೋಂಗೆ ನಾವೆಷ್ಟು ಕ್ಯೂಟ್ ಅಂತ ತೋರಿಸೋಣ ಅಂತ ಆ ಥರ ಹೇಳಿ ಕರ್ಕೊಂಡು ಹೋಗಿದ್ದೆ. ಅವರೇ ಕಾರಣ ಎಲ್ಲದಕ್ಕೂ. ಸೊ ಇದಕ್ಕಿಂತ ಮುಂಚೆ ಯಾವುದೋ ಥರ ನೀವು ಹೇಳಿದ್ರಿ, ಯಾವುದೇ ರಿಯಾಲಿಟಿ ಶೋಗಳಿಗಾಗಲಿ ಹೋಗಿರಲಿಲ್ಲ ಅಂತ ಹೇಳಿ. ಸೊ ಇಲ್ಲಿ ಜೋಡಿ ನಂಬರ್ 1ಗೆ ಬಂದಮೇಲೆ ಸಾಕಷ್ಟು ಕ್ಯೂಟ್ ಮೂಮೆಂಟ್ಗಳು ನಡೀತಾ ಇದೆ. ಸಪ್ತಪದಿ ತುಳಿಯೋದಾಗಿರ್ಬೋದು, ಅದು ಬೇರೆದು. ಸೊ ಅದೆಲ್ಲ ನೆನೆಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ? ನಿಜವಾಗ್ಲೂ ಕಣ್ ತುಂಬೇ ಬರುತ್ತೆ ನನಗೆ. ನಂಗೆ ತುಂಬ ಆಸೆಗಳಿತ್ತು, ಅದು ಯಾವುದೋ ನಾವು ಮದುವೆಯಲ್ಲಿ ತುಂಬ ಅರ್ಜೆಂಟ್ ಇತ್ತು, ತುಂಬ ಜನ ಬಂದಿದ್ದರು, ಅವ್ರಿಗೂ ಡಿಸಪಾಯಿಂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಎಲ್ಲ ಸ್ಕಿಪ್ ಮಾಡಿದ್ವಿ. ಅದೆಲ್ಲನೂ ನನಗೆ ಜೋಡಿ ನಂಬರ್ 1ಅಲ್ಲಿ ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಜೋಡಿ ನಂಬರ್ 1ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಯಾವುದು ಅಂತ? ಬೆಸ್ಟ್ ಮೂಮೆಂಟ್ ಅಂದರೆ ಇಲ್ಲಿವರೆಗೂ
ಆ್ಯಕ್ಚುಲಿ ಅವ್ರು ನನ್ನ ಜೊತೆ ಇರೋ ಎಲ್ಲ ಮೂಮೆಂಟು ಬೆಸ್ಟ್ ಮೂಮೆಂಟೇ. ಬಟ್ ತುಂಬ ಬೆಸ್ಟ್ ಮೂಮೆಂಟ್ ಅಂದರೆ ನನಗೆ ಸಪ್ತಪದಿ ನನಗೆ ತುಂಬ ಅವ್ರು ಹೇಳಿದ ಒಂದೊಂದು ಲೈನು ಅದೆಲ್ಲ ನಂಗೆ ತುಂಬ ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಜೀವನದಲ್ಲಿ ಆ ಥರ. ಈಗ ಅಲ್ಲಿ 7ಕ್ಕೂ ಒಂದೊಂದು ಲೈನ್ ಹೇಳಿದ್ರು, ನಿಮಗೆ ತುಂಬ ಇಷ್ಟವಾಗಿದ್ದು ಯಾವುದು? ತುಂಬ ಇಷ್ಟವಾಗಿಲ್ಲ ಏನಂದರೆ ನಮಗೆ ಎಷ್ಟು ಮಕ್ಕಳಾಗ್ತಾರೋ ಗೊತ್ತಿಲ್ಲ. ಅವ್ರು ನನ್ನ ಪಾಪು ಅಂತ ಕರೀತಾರೆ. ಸೊ ಅವ್ರು ನನಗೆ ತುಂಬ ಟಚ್ಚಿಂಗ್, ನಂಗೆ ಅಳು ಬಂದಿದ್ದು ಯಾವುದಂದರೆ ನಮ್ಗೆ ಎಷ್ಟು ಮಕ್ಕಳಾದರೂ ಪರವಾಗಿಲ್ಲ, ನನ್ನ ಮೊದಲನೇ ಮಗು ನೀನೇ ಆಗಿರ್ತೀಯ ಅಂತ ಹೇಳಿದ್ರು. ಅದು ನಂಗೆ ತುಂಬ ಖುಷಿ ಆಯಿತು. ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನೆಲ್ಲ. ಅದು ತುಂಬ ಖುಷಿ. ಅಂದರೆ ತಾಯಿ ಪ್ರೀತಿ ಗಂಡನಿಂದ ಸಿಗ್ತಾ ಆ ಟೈಮಲ್ಲಿ? ಖಂಡಿತ ಸಿಕ್ತು. ನನಗೆ ನಿಜವಾಗ್ಲೂ ಪ್ರೌಡಾಗಿ ಹೇಳ್ಕೊತೀನಿ. ನಾನು ಇದ್ದು ತನಕ ಅವ್ರ ಮದುವೆ ಆದಾಗಿಂದ ನಮ್ಮ ಅಮ್ಮಂದು ನೆನಪೇ ಬರ್ದಿರೋ ಥರ ನೋಡ್ಕೋತಾ ಇದ್ದಾರೆ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಂದರೆ ಕೋಟಿಗೊಬ್ಬರು ಅಲ್ವಾ ಮಮ್ಮಿ ಈ ಥರ ನೋಡ್ಕೊಳ್ಳ್ರು, ಅಂತ ಒಂದು ಮುತ್ತು ನಿಮಗೆ ಸಿಕ್ಕಿರೋದು ಎಷ್ಟು ಖುಷಿ ಅನ್ನಿಸ್ತು? ಖುಷಿ ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅದನ್ನು ಮಾತಲ್ಲಿ ಹೇಗೆ ಹೇಳಲಿ. ನಾನು ಅದನ್ನೇ ಹೇಳೋ ಥರ ದೇವರು ನನ್ನ ಪುಣ್ಯ, ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡಿರೋ ಪುಣ್ಯ ಅನಿಸಿದೆ ನನಗೆ ಈ ಥರ ಹಸ್ಬೆಂಡ್ ಸಿಕ್ಕಿರೋದು. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ಈ ಥರ ಇರಬೇಕು ನನ್ನ ಗಂಡ ಅಂತ. ನನಗೂ ಆ ಥರದ್ದು ಒಂದಿತ್ತು, ಅದೇ ಥರ ಅದಕ್ಕಿಂತ ಹೆಚ್ಚಾಗೆ ಸಿಕ್ಬಿಟ್ಟಿದ್ದಾರೆ ನನಗೆ ಅಂತ ಹೇಳಿ ಎಲ್ಲ ದೇವ್ರ ಹತ್ರನೂ ಹೇಳ್ತಾ ಇದ್ದೆ. ರುದ್ರ ಮಾಸ್ಟರ್ಗೆ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ. ಚಾಮುಂಡೇಶ್ವರಿ ವರಪುತ್ರರು ಅಂತ ಹೇಳಿ ಕರೀತಾರೆ. ಸೊ ಮೈಸೂರಿಗೆ ಬಂದರೆ ಫಸ್ಟು ಹೋಗೋದೇ ಆ ಪ್ಲೇಸಿಗೆ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಮಾತಾಡೋದು. ಹೌದು, ನಾವು ಬಂದಾಗ ಅಮ್ಮ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ಕ್ಲಾಸಿಗೆ ಬರೋದು, ಆ ಥರ. ಸೊ ಮನೇಲಿ ಜಾಸ್ತಿ ಯಾವ ದೇವ್ರ ಜೊತೆ ಪೂಜೆಯಲ್ಲಿ ಇರ್ತಾರೆ ರುದ್ರ ಮಾಸ್ಟರ್? ಅವರು ಆಂಜನೇಯ ಭಕ್ತ, ಎಲ್ಲರಿಗೂ ಗೊತ್ತಿರೋ ಥರ. ಫಸ್ಟು ಆಂಜನೇಯ, ಆಮೇಲೆ ಮೈಸೂರು, ಅಮ್ಮ ಅಂತ ಬಂದರೆ ಚಾಮುಂಡೇಶ್ವರಿ. ಸೊ ಆಂಜನೇಯ ಮತ್ತು ಚಾಮುಂಡೇಶ್ವರಿ ತಾಯಿ. ಮದುವೆಗಿಂತ ಮುಂಚೆ ಲೈಫ್ ಚೆನ್ನಾಗಿತ್ತಾ, ಈಗ ಚೆನ್ನಾಗಿದೆಯಾ? ಮದುವೆ ಆದಮೇಲೆ ಚೆನ್ನಾಗಿದೆ ಅನಿಸುತ್ತೆ. ಅವಾಗ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ತುಂಬ ಶೂಟ್ಸಲ್ಲಿ ಬ್ಯುಸಿ ಇದ್ದರು, ತುಂಬ ಸಿಗ್ತಿರ್ಲಿಲ್ಲ ಜಾಸ್ತಿ. ದಿನಕ್ಕೆ 1-2 ಕಾಲ್ ಮಾಡೋರು. ಅಂದರೂ ಪಾಪ ಬಂದು ನಮ್ಮ ಮನೆಗೆಲ್ಲ ಬಂದು ವಿಸಿಟ್ ಮಾಡಿ ಹೋಗೋರು. ಬಟ್ ಮದುವೆ ಆದಮೇಲೆ ಅವ್ರ ಜೊತೆನೇ ಇರ್ತೀನಲ್ಲ, ಸೊ ಅದಕ್ಕೆ ಖುಷಿ ನನಗೆ. ಈಗ ಅತ್ತೆ ಮಾವನ ಬಗ್ಗೆ ಮಾತಾಡೋದಾದರೆ, ಹಂಸವೇಣಿ ಮ್ಯಾಮು ಮತ್ತು ಗೋವಿಂದರಾಜ್ ಸರ್ ಬಗ್ಗೆ ಮಾತಾಡೋದಾದರೆ, ಸೊ ಅವರು ನಿಮ್ಮ ಜೊತೆ ಯಾವ ಥರ ಇತ್ತು? ಇವ್ರು ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗ್ ಅಂದರೆ, ನನ್ನ ಅತ್ತೆ ಮಾವ ಸಿಕ್ಕಿರೋದು ಇನ್ನೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಇನ್ನೊಂದು ಬ್ಲೆಸ್ಸಿಂಗು ನಿಜವಾಗ್ಲೂ. ಯಾಕಂದರೆ ಯಾರಿಗೂ ಆ ಥರ ಬ್ಲೆಸ್ಡ್ ಆಗಿರಲ್ಲ ಅಷ್ಟು ಕೋಆಪ್ರೇಟಿವ್ ಅತ್ತೆ ಮಾವ ಸಿಗೋಕ್ಕೆ. ನನಗೆ ಎಷ್ಟು ಶೂಟ್ಗೆ ಹೋಗ್ಬೇಕಾದ್ರೆ, ಇವಾಗ ತುಂಬ ಬ್ಯುಸಿ ಇದ್ದೀವಿ, ತುಂಬ ಜೋಡಿ ನಂಬರ್ 1 ಇವ್ರದ್ದು DKD ಎಲ್ಲ ಇತ್ತು, ಸಿಕ್ಕಾಪಟ್ಟೆ ಬ್ಯುಸಿ ಇದ್ವಿ. ಅವಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅತ್ತೆ ಅಂತೂ ನನಗೆ ಬೆಳಗ್ಗೆ ಡ್ರೈ ಫ್ರೂಟ್ ಜ್ಯೂಸಿಂದ ಹಿಡಿದು ಮಲ್ಗೋ ತನಕ ತಿನ್ನಮ್ಮ, ಅವ್ರಿಗೇನಿಲ್ಲ ನಾನು ತಿನ್ಕೊಂಡು ಓಡಾಡ್ಕೊಂಬಿಟ್ರೆ ಸಾಕು, ಅಷ್ಟು ಒಳ್ಳೆ ಅತ್ತೆ ಮಾವ ನನಗೆ. ಅದೇ ಹೇಳಲ್ಲ, ರುದ್ರಾಮಾಸ ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗ್ ಅಂದರೆ, ಅವ್ರು ನಮ್ಮ ಅತ್ತೆ ಮಾವ ಸಿಕ್ಕಿರೋದು ಇನ್ನೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಅತ್ತೆ ಬಗ್ಗೆ ಒಳ್ಳೆ ಮಾತು ಕೇಳಿ ತುಂಬ ಇದಾಗಿತ್ತು. ಅಂದರೆ ನಿಮಗೆ ಅತ್ತೆ 2ನೇ ತಾಯಿ ಸ್ಥಾನ ತುಂಬ್ತಿದ್ದಾರೆ. ತಾಯಿ ಮದುವೆ ಆದಮೇಲೂ ಕೂಡ ನಿಮಗೆ ಅತ್ತೆ ತಾಯಿ ರೂಪದಲ್ಲಿದ್ದಾರೆ. ಹೌದು ಆ್ಯಕ್ಚುಲಿ ಹೌದು. ನಾನು ನನ್ನ ಮದುವೆಗೂ ಮುಂಚೆ ನಮ್ಮ ತಾಯಿ ಹತ್ರ ಏನೇನು ಹೇಳ್ಕೊತಿದ್ನೋ, ಇವಾಗ ನನ್ನ ಅತ್ತೆ ಹತ್ರ ಹೇಳ್ಕೊತಾ ಇದ್ದೀನಿ. ತಾಯಿ ಸ್ವಲ್ಪ ದೂರ ಇದ್ದಾರಲ್ಲ, ಸೊ ನಾನು ಎವ್ರಿಡೇ ಬಂದಾಗ ನಮ್ಮ ಅಮ್ಮನ ಹತ್ರ ಹೆಂಗೆ ಪಟ ಇವತ್ತು ಹಿಂಗಾಯ್ತು ಅಂತ ಹೇಳ್ತಿದ್ದೆ. ಇವಾಗ ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅತ್ತೆ ಹತ್ರ ಹೇಳ್ಕೊತೀನಿ. ಸೊ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಹೌದು. ಸೊ ಇವಾಗ ಲಾಸ್ಟ್ ಸೀಸನಲ್ಲೂ ಕೂಡ ಕಪ್ಪು ಸಿಕ್ಕಿತ್ತು. ಸೊ ಈ ಬಾರಿ ಎಷ್ಟು ಎಫರ್ಟ್ ಆಗ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಅವರು. ಸಿಕ್ಕಾಪಟ್ಟೆ ಅಂದರೆ ನಿದ್ದೆ ಊಟ ಎಲ್ಲ ಬಿಟ್ಟು, ನಂಗೆ ಗೊತ್ತಿತ್ತು DKD ಫೈನಲ್ಸ್ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಅಂತ ಗೊತ್ತಿತ್ತು. ಬಟ್ ಇಷ್ಟು ದೊಡ್ಡ ಜವಾಬ್ದಾರಿ, ಇಷ್ಟೊಂದು ಪ್ರೆಷರ್ ಇರುತ್ತೆ ನಂಗೆ ಖಂಡಿತ ಗೊತ್ತಿರಲಿಲ್ಲ. ನಿದ್ದೆ ಊಟ ಎಲ್ಲ ಬಿಟ್ಬಿಟ್ಟು ತುಂಬಾ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಪ್ರತಿಫಲ ಅಷ್ಟೇ. ಇವಾಗ ಜೋಡಿ ನಂಬರ್ 1ನಲ್ಲಿ ಭೂಮಿಕಾ ಮ್ಯಾಮ್ ಆಗಿರ್ಬೋದು, ಗೌತಮ್ ಸರ್ಜಾ, ಸೊ ಆ ಒಂದು ಮೂಮೆಂಟ್ ಯಾವ ಥರ ಇರುತ್ತೆ ಅವ್ರ ಜೊತೆ ಕಲಿಯುವಂಥದ್ದು? ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ರೀಸೆಂಟಾಗಿ ಮದುವೆ ಆಗಿರೋದು, ನಮಗೆ ಕಲಿಯೋಕ್ಕೆ ತುಂಬಾ ಇದೆ. ಜೋಡಿ ನಂಬರ್ 1ಅಲ್ಲಿ ಹೇಳಬೇಕಂದ್ರೆ ಪ್ರೇಮ್ ಸರು, ಮಾಳ್ವಿಕಾ ಮ್ಯಾಮು, ಛಾಯಾ ಮ್ಯಾಮು ಮತ್ತು ಸರು. ಜೋಡಿ ನಂಬರ್ 1ಅಲ್ಲಿ 4 ಜಡ್ಜಸ್ಸು ಅಷ್ಟೇ, ಪ್ರೇಮ್ ಸರು, ಮಾಳ್ವಿಕಾ ಮ್ಯಾಮು, ಛಾಯಾ ಮ್ಯಾಮು ಮತ್ತು ಸರ್ರು. 4 ಜನನೂ ತುಂಬಾ ಅವರು ಹೇಳೋ ಒಂದೊಂದು ಪಾಯಿಂಟೂ ಎಷ್ಟು ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಪ್ರತಿಯೊಂದು ಹಂತದಲ್ಲೂ ನಾವು ಕಲಿತಾ ಇದ್ದೀವಿ. ಅಲ್ಲಿ ದೊಡ್ಡವರು ಇದ್ದಾರೆ, 30 ವರ್ಷ ಮದುವೆ ಜೀವನ ಕಳೆದಿರೋ ಅಂಥ ಸರ್ ಇದ್ದಾರೆ. ಅವ್ರ ಹೆಸರು ಬರ್ತಾ ನಿಜ, ಅವ್ರ ಹೆಸರು ಕೋಟೆ ಸರ್ ಇದ್ದಾರೆ. ಅವರು ಅಷ್ಟೇ. ಅವರೆಲ್ಲ ನೋಡಿದ್ರೆ ಇನ್ಸ್ಪಿರೇಷನ್ ಅನಿಸುತ್ತೆ ನನಗೆ. ಅವರೆಷ್ಟು ಟಫಾಗಿ ಕಾಣಿಸ್ತಾರೆ, ಬಟ್ ಅವರೆಷ್ಟು ಸಿಂಪ್ಲಿಸಿಟಿ, ಅವ್ರ ಹೆಂಡ್ತಿನ ಎಷ್ಟು ಮುದ್ದು ಮಾಡ್ತಾರೆ, ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಹತ್ತದೆಲ್ಲ ನೋಡಿದ್ರೆ ಇವ್ರಿಗೆ ತೋರಿಸ್ತಾ ಇರ್ತೀನಿ, ನೋಡಿ ಅಂತ. ಅಷ್ಟು ಚೆನ್ನಾಗಿದೆ ಆ ಜರ್ನಿ ಆಗಿರಲಿ, ಯಾರು ಜಡ್ಜಸ್ ಆಗಿರಲಿ. ತುಂಬ ಕಲಿಯೋಕ್ಕಿದೆ, ತುಂಬ ಕಲಿತಾ ಇದ್ದೀವಿ. ಸೊ ಈ ಮದುವೆ ಆಗಿ ಇಷ್ಟು ದಿನಗಳಲ್ಲಿ ರುದ್ರ ಸರ್ ಯಾವಾಗಲಾದರೂ ನಿರೀಕ್ಷೆ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ನಾನೇ ಕೋಪ ಮಾಡ್ಕೊಳ್ಳೋದು ಜಾಸ್ತಿ, ಅವ್ರಿಗಿಂತ ನಾನೇ ಕೋಪ ಮಾಡ್ಕೊಳ್ಳೋದು ಜಾಸ್ತಿ.
ಕೋಪ ಮಾಡಿಕೊಂಡ್ರೆ ಬೇಗ ತಣ್ಣಗೆ ಮಾಡಿಬಿಡ್ತಾರೆ, ಅದೊಂದಿದೆ ಅವರಿಗೆ ಟ್ಯಾಲೆಂಟು ಅಷ್ಟೇ. ಸೊ ಇವಾಗ ಅವರು ಒಬ್ಬರು ಡ್ಯಾನ್ಸ್ ಮಾಸ್ಟರು, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ನಿಮಗೂ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ? ನೀವು ಏನಾದರೂ ಬೇಸಿಕಲಿ ಡ್ಯಾನ್ಸರ್? ನಾನು ಮುಂಚೆ ಡ್ಯಾನ್ಸರ್ ಆಗಿದ್ದೆ, 4 ಇಯರ್ಸ್ ಮುಂಚೆ ಡ್ಯಾನ್ಸ್ ಮಾಡ್ತಿದ್ದೆ. ಆಮೇಲೆ ಮಾಸ್ಟರ್ಸ್ ಆಯಿತು, ಆಮೇಲೆ ಕೆಲಸ ಸೇರ್ಕೊಂಡ್ಬಿಟ್ಟೆ, ಡ್ಯಾನ್ಸಿಂದ ಬಿಟ್ಬಿಟ್ಟಿದ್ದೆ ಆ ಥರ. ಸೊ ಹಂಗೆ ಡ್ಯಾನ್ಸ್ ಅಂದರೆ ನನಗೂ ತುಂಬಾ ಇಷ್ಟ. ಸೊ ನಂಗೆ ಗೊತ್ತಿಲ್ಲ, ನನಗೆ ಸರಸ್ವತಿ ಮತ್ತು ನಟರಾಜ ಸೇರಿ ನನ್ನನ್ನು ಮತ್ತೆ ಇದೇ ಫೀಲ್ಡಿಗೆ ನನಗೆ ಅದೇ ಥರ ಹಸ್ಬೆಂಡ್ನ ಕೊಟ್ಟಿದ್ದಾರೆ, ಅದೇ ಪ್ರೊಫೆಷನ್ ಇರೋ ಹಸ್ಬೆಂಡ್ನ. ಸೊ ನಿರೀಕ್ಷಾ ಅವರ ಎಜುಕೇಷನ್ ಏನು ಜಾಬ್ ಮಾಡ್ಕೊಂಡಿದ್ರು? ನಾನು ಮಾಸ್ಟರ್ಸ್ ಮಾಡಿದ್ದೀನಿ, MBA ಮಾಡಿದ್ದೀನಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು ಲಾಜಿಸ್ಟಿಕ್ಸಲ್ಲಿ. ನನ್ನ ಕೆಲಸ ಟಾಟಾಲ್ಲಿ ಮಾಡ್ತಾಯಿದ್ದೀನಿ. ಸೊ ಅಪ್ಪು ಸರ್ ಕಪ್ಪು ಲಾಸ್ಟು ನಿಮ್ದಾಯಿತು. ಸೊ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಯಾಕಂತ ಹೇಳಿದರೆ ಡ್ಯಾನ್ಸ್ ಅಂದ ತಕ್ಷಣ ಯಾರಿಗೆ ಆದರೂ ಸರಿ ಫಸ್ಟ್ ನೆನಪಿಗೆ ಬರೋದೇ ಅವರು. ಸೊ ಅವ್ರ ಬಗ್ಗೆ ಮಾತಾಡೋದು. ಅಪ್ಪು ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು, ನಿಜವಾಗ್ಲೂ ಸರ್ ಲೆಜೆಂಡು ಎಲ್ರಿಗೂ ಗೊತ್ತಿರೋ ಪ್ರಕಾರ. ಬಟ್ ಈ ಸತಿ ನಾನು ಲಾಸ್ಟ್ ಟೈಮ್ ಇವರು ಅಪ್ಪು ಸರ್ ಟ್ರೋಫಿ ಗೆದ್ದಾಗ ನಾನು ಇರಲಿಲ್ಲ. ಬಟ್ ಈ ಸತಿ ನಂಗೆ ತುಂಬ ಆಸೆ ಇತ್ತು, ಅಪ್ಪು ಸರ್ ಬರಬೇಕು ನಮ್ಮ ಕ್ಲಾಸ್ಗೆ, ಮೈಸೂರು ಕ್ಲಾಸ್ಗೂ ಬರಬೇಕು. ಯಾಕಂದರೆ ಬೆಂಗಳೂರಲ್ಲಿ ಆಲ್ರೆಡಿ ಅಪ್ಪು ಸರ್ ಟ್ರೋಫಿ ಇದೆ, ಮೈಸೂರಿಗೆ ಅಪ್ಪು ಸರ್ ಬ್ಲೆಸ್ಸಿಂಗ್ ಬೇಕು ಅಂತ ಹಂಗೆ ಹರಿಸ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಹಾಗೆ ಆಯಿತು. ಅವ್ರ ಹಾರ್ಡ್ ವರ್ಕ್ಗೆ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ಸೊ ಅಪ್ಪು ಸರ್ ಬಂದಿದ್ದಾರೆ ಇವಾಗ. ಕೇವಲ ರುದ್ರಾ ಮಾಸ್ಟರ್ಗೆ ಕರ್ನಾಟಕ ಅಥವಾ ಭಾರತದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ಫ್ಯಾನ್ ಕ್ರೇಜ್ ತುಂಬಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಅದು ಎಷ್ಟು ಖುಷಿ ಅಂತ ಅನ್ಸುತ್ತೆ? ನನಗೆ ತುಂಬ ಖುಷಿ ಆಗುತ್ತೆ. ಅವ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ಯಾರಿಗೂ ಅಷ್ಟು ಚೆನ್ನಾಗಿ ಜನ ಅಪ್ರಿಷಿಯೇಟ್ ಮಾಡಲ್ಲ. ಬಟ್ ಇವ್ರಿಗೆ ಈ ಥರ, ಅದು ಸಿಂಪಲ್ ಮನುಷ್ಯ ಇವರು, ನಾನು ಹೇಳ್ತೀನಲ್ಲ, ಏನೂ ಒಂದು ಆಡಂಬರ ಇಲ್ಲ, ಏನೂ ಇಲ್ಲ, ಅಂಥವ್ರಿಗೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಡ್ತಾರಲ್ಲ. ನಾನು ಜೋಡಿ ನಂಬರ್ 1ಅಲ್ಲೂ ಹೇಳಿದ್ದೀನಿ, ಅವ್ರಿಗೆ ಹುಡುಗಿರ್ ಫ್ಯಾನ್ಸ್ಗಿಂತ ದೊಡ್ಡ ಏಜ್ ಅವರು ನಮ್ಮ ಅಮ್ಮನ ಸ್ಥಾನದಲ್ಲಿರೋರೇ ಜಾಸ್ತಿ ಫ್ಯಾನ್ಸು. ಅವರೆಲ್ಲ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ರುದ್ರಾ ಮಾಸ್ಟರಲ್ಲಿ ನಿಮಗೆ ಇಷ್ಟವಾಗುವ ಗುಣ ಯಾವುದು, ಅಥವಾ ನಿಮಗೆ ಇಷ್ಟ ಆಗದೆ ಇರೋ ಗುಣ ಯಾವುದು? ಇಷ್ಟ ಆಗದೆ ಇರೋ ಗುಣ ಅಂದರೆ ಅವ್ರು ಸ್ವಲ್ಪ ಕಮ್ಮಿ ಮಾತಾಡ್ತಾರೆ. ನಾನು ತುಂಬ ಜಾಸ್ತಿ ಮಾತಾಡ್ತೀನಿ, ನಾನು ಮಾತಾಡ್ತಾನೆ ಇರ್ತೀನಿ, ಅವ್ರು ಮಾತಾಡಲ್ಲ. ನಾನು ರೀ ಮಾತಾಡಿ ಅಂತ ಹೇಳಬೇಕು. ನಾನು ಜಗಳ ಆಡ್ಬೇಕಾದ್ರೂ ಅವ್ರು ಮಾತಾಡಲ್ಲ, ನಾನು ಪ್ರೀತಿ ಮಾಡ್ಬೇಕಾದ್ರೂ ಮಾತಾಡಲ್ಲ. ಅವ್ರೇನಿಲ್ಲ, ಅವರು ಎಲ್ಲ ಕಣ್ಣಲ್ಲಿ ಮನಸ್ಸಲ್ಲಿ ಇಟ್ಕೊಳ್ಳೋ ಜಾಸ್ತಿ. ನನ್ನ ಮನಸ್ಸಲ್ಲಿ ಬೇಡ, ಆಚೆ ತೋರಿಸಿ ಅಂತ ಹೇಳ್ತಾ ಇರ್ತೀನಿ. ಅದೊಂಚೂರು ಇವಾಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಜೋಡಿ ನಂಬರ್ 1ಅಲ್ಲಿ. ಹೌದೌದು, ನಾನು ಮಾತೇ ನುಡ್ಸಲ್ಲ, ಅವ್ರು ಮಾತೇ ಆಡಲ್ಲ, ಅದೊಂದು ಪ್ರಾಬ್ಲಮ್. ಪ್ರೊಫೆಷನಲ್ಲಿ ಮತ್ತು ಅವರ ನಿಜವಾದ ಜೀವನದಲ್ಲಿ ಅವರ ಸ್ಟ್ರೆಂತ್ ಯಾವುದು ಮತ್ತು ವೀಕ್ನೆಸ್ ಯಾವುದು? ಐ ಥಿಂಕ್ ಅವ್ರ ಸ್ಟ್ರೆಂತ್ ಅವ್ರ ತಂದೆ ತಾಯಿನೇ. ನಾನು ಹೇಳ್ಬೇಕಂದ್ರೆ ಅವರು ದಿನನಿತ್ಯ ಎದ್ದು ದೇವ್ರಿಗೆ ಕಾಲು ಮುಗಿತಾರೋ ಕೈ ಮುಗಿತಾರೋ ಗೊತ್ತಿಲ್ಲ, ಬಟ್ ಅವ್ರ ತಂದೆ ತಾಯಿಗೆ ಕೈ ಮುಗಿತಾರೆ. ಸೊ ಅವ್ರ ತಂದೆ ತಾಯಿನೇ ಅವ್ರ ಫಸ್ಟ್ ಸ್ಟ್ರೆಂತು. ಆಮೇಲೆ ಡ್ಯಾನ್ಸ್ ಅಂದರೆ ಅವ್ರಿಗೆ ಪ್ರಾಣ. ನಟರಾಜ, ಆಂಜನೇಯ, ಇದೆಲ್ಲ ಅವ್ರ ಸ್ಟ್ರೆಂತೆ. ವೀಕ್ನೆಸ್ ಅಂತ ಬಂದರೆ ಐ ಡೋಂಟ್ ಥಿಂಕ್ ಆ ಥರ ಏನೂ ಇಲ್ಲ ಅನಿಸುತ್ತೆ. ವೀಕ್ನೆಸ್ನ ಬಿಟ್ಕೊಡ್ಬಾರ್ದು ಅಂತ? ಇಲ್ಲ ಆ ಥರ ಏನು ಅಂದರೆ ಅವರಲ್ಲಿ ನನ್ನ ಕೊರತೆ ನಾವು ಹುಡುಕಿ ತೆಗಿಬೇಕಂದ್ರೂ ಅವರಲ್ಲಿ ಏನಿಲ್ಲ. ಇನ್ನು ನಾನೇ ಎಷ್ಟೋ ನನ್ನಲ್ಲೇ ಡ್ರಾಬ್ಯಾಕ್ಸ್ ಇದೆ, ಬಟ್ ಅವರಲ್ಲಿ ಆ ಥರ ಏನೂ ಇಲ್ಲ. ಈ ಕಳೆದ ಒಂದು ವರ್ಷದಿಂದ ಸೊ ನೀವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬ ಮಾತು ಕಮ್ಮಿ ನಾನು ಹೇಳ್ದಂಗೆ, ಬಟ್ ಆ ಕಮ್ಮಿ ಮಾತಲ್ಲೇ ಒಂದಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರಿಗೇನು ಇಷ್ಟ ಆಗಲ್ಲ, ಅದೆಲ್ಲ ಅವ್ರನ್ನ ಈಸಿ ಅರ್ಥ ಮಾಡ್ಕೊಳ್ಳೋದು. ತುಂಬ ಸಿಂಪಲ್ ಅವರು, ಅವ್ರಿಗೇನಿಲ್ಲ. ಸಿಟ್ಟೇ ಮಾಡ್ಕೊಳ್ಳಲ್ವಾ ರುದ್ರಾ ಮಾಸ್ಟರ್ ಅಂತ? ಮಾಡ್ಕೋತಾರೆ. ಸಿಟ್ಟು ಯಾವಾಗ ಮಾಡ್ಕೋತಾರೆ ಅಂದರೆ ಪ್ರೊಫೆಷನ್ ಅಂತ ಬಂದರೆ ಮಾತ್ರ ಸಿಟ್ಟು ಮಾಡ್ಕೋತಾರೆ. ಅವ್ರು ಅಂದ್ಕೊಂಡಿದ್ದು ಅದು ಆಗ್ಬಿಡ್ಬೇಕು. ಇವಾಗ ಸ್ಟೇಜ್ ಮೇಲೆ ಹಿಂಗೆ ವಿಜುವಲೈಸೇಷನ್ ಮಾಡಿರ್ತಾರೆ ಅಂದರೆ ಅದು ಆಗ್ಬಿಡ್ಬೇಕು, ಇಲ್ಲಾಂದರೆ ಅವಾಗ ಸಿಟ್ಟು ಬರುತ್ತೆ ಸ್ವಲ್ಪ. ಅದು ಬಿಟ್ಟು ಬೇರೆ ಯಾವತ್ತೂ ಸಿಟ್ಟು ಮಾಡ್ಕೊಳ್ಳಲ್ಲ. ರುದ್ರಾ ಮಾಸ್ಟರ್ ಟ್ಯಾಟೋ ಹಾಕಿಸ್ಕೋಬೇಕಾದ್ರೆ ಏನು ಅನ್ನಿಸ್ತು? ಸೊ ಅದನ್ನು ಅವ್ರು ನೋಡಿದಾಗ ಅವರು ಬೈದ್ರಾ, ಸಿಟ್ಟು ಮಾಡ್ಕೊಂಡ್ರಾ, ಏನು ಅನ್ನಿಸ್ತು? ಇಲ್ಲ, ಆ್ಯಕ್ಚುಲಿ ಅವ್ರು ಏನು ಮಾಡಿದ್ರು ಅಂದರೆ, ನಾನು ಹಾಕಿಸಿದಾಗ ನಾನು ಹಾಕಿಸಿದ್ದು ಅವ್ರಿಗೆ ಗೊತ್ತೇ ಇರಲಿಲ್ಲ. ನಾನು ಮಿಡ್ನೈಟ್ ಹೋಗಿ ಹಾಕ್ಸ್ಕೊಂಬಂದಿದ್ದು. ಇನ್ನು ನೆಕ್ಸ್ಟ್ ಡೇ ಜೋಡಿ ನಂಬರ್ 1 ಶೂಟ್ ಇತ್ತು. ಆವಾಗ ಹಿಂಗೆ ತೋರಿಸ್ದೆ, ಅವ್ರು ಶಾಕ್ ಆಗಿಬಿಟ್ಟು ಇದನ್ನ ಹಿಂಗೆ ಮುಟ್ಟು ನೋಡ್ತಾ ಇದ್ದಾರೆ, ಒರಿಜಿನಲ್ಲ ಏನೋ ಅಂತ. ನಿಜವಾಗ್ಲೂ ಅವ್ರು ಹಂಗೆ ಮಾಡಿದ್ದಾರೆ. ನಾನು ಒರಿಜಿನಲ್ಲಪ್ಪ, ನಂಗೆ ಆ್ಯಕ್ಚುಲಿ ನೋವ್ತಿದ್ದೆ, ಅದು ಇನ್ನೊಂದು ದಿನ ಹಾಕ್ಸಿದ್ದು. ಹಿಂಗೆ ಮುಟ್ಟು ನೋಡ್ತಾ ಇದ್ದಾರೆ, ಹಿಂಗೆ ರಬ್ ಮಾಡ್ತಾ ಇದ್ದಾರೆ. ಆಮೇಲೆ ಒರಿಜಿನಲ್ಲೇ ಬಿಡಿಯಪ್ಪ, ಒಂದು ಸ್ವಲ್ಪ ಉರಿತಾ ಇದೆ ಅಂತ ಅಂದೆ. ಆಮೇಲೆ ಬಿಟ್ಟರು. ಆಮೇಲೆ ಅವ್ರ ಕಣ್ಣಲ್ಲಿ ನೀರು ತುಂಬಿಡ್ತು. ಅವ್ರಿಗೆ ಮಾತೇ ಇಲ್ಲ ಅವತ್ತು. ಅಯ್ಯೋ ಅಳಿಸ್ಬಿಟ್ನಲ್ಲ ಅನಿಸ್ತು. ಬಟ್ ನನ್ನ ಗಂಡನ ಹೆಸರಲ್ವ, ನನ್ನ ಪ್ರೀತಿ. ನಾನು ಅವತ್ತು ಹೇಳ್ದಂಗೆ ನಾನು ಹೋಗಿದ್ದ ಕಡೆ ಎಲ್ಲ ಅವ್ರು ಇರಬೇಕು ಅಂತ. ಅವ್ರು ತುಂಬ ಬ್ಯುಸಿ ಇರ್ತಾರೆ. ಸೊ ನಾನು ಹೋಗಿದ್ದ ಕಡೆ ಎಲ್ಲ ಅವ್ರು ಇರಲಿ ಅಂತ ಅವರ ಟ್ಯಾಟು. ನೋಡಿದ್ರಲ್ಲ ವೀಕ್ಷಕರೇ, ರುದ್ರಾ ಮಾಸ್ಟರ್ನ ನಿರೀಕ್ಷಾ ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಯಾವೆಲ್ಲ ಸ್ಪೆಷಲ್ ಮೂಮೆಂಟು ಈ ಒಂದು ವರ್ಷದಲ್ಲಿ ಅವರ ಮದುವೆ ಆದಮೇಲೆ ನಡೆದಿದೆ. ಅಷ್ಟೇ ಅಲ್ಲದೆ ಜೋಡಿ ನಂಬರ್ 1ಗೂ ಕೂಡ ಹೋಗಿದ್ದಾರೆ. ಅದರಲ್ಲಿ ಅವ್ರಿಗೆ ಸ್ಪೆಷಲ್ ಮೂಮೆಂಟ್ ಯಾವುದು, ರುದ್ರಾ ಮಾಸ್ಟರ್ನ ಸ್ಟ್ರೆಂತ್ ಯಾವುದು, ಏನೆಲ್ಲ ವಿಶೇಷತೆಗಳಿದೆ, ಅವರು ಎಷ್ಟು ಸಿಂಪ್ಲಿಸಿಟಿ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ನಿರೀಕ್ಷಾ ಅವರು ಹಂಚ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.